ಬಟ್ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಯಾವುದು ಸರಿ ಅಲ್ಲ ಅನ್ನೋದು ನಮ್ಮ ಭಾರತ ಸರ್ಕಾರ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು. ಅಂದ ಮಾತ್ರಕ್ಕೆ ವಿರೋಧ ಪಕ್ಷದ ನಾಯಕರು ಅದನ್ನ ಪ್ರಶ್ನೆ ಮಾಡಬಾರ್ದು ಅಂತ ಏನಿಲ್ಲ. ಆದ್ರೆ ವಿರೋಧ ಪಕ್ಷದ ನಾಯಕರು ಅದನ್ನ ಹೇಗೆ ಮಂಡಿಸಿದ್ದಾರೆ, ಯಾವ ಪದಗಳಲ್ಲಿ ಯಾವ ಭಾಷೆಗಳಲ್ಲಿ ಅದನ್ನ ಹೇಳಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾರಾ ಸಗಟಾಗಿ ನೀವು ಬರೀ ಪಾಕಿಸ್ತಾನ ಎಲ್ಲದಕ್ಕೂ ಆಂಟಿ ಇಂಡಿಯನ್, ಎಲ್ಲದಕ್ಕೂ ದೇಶದ್ರೋಹಿ, ಎಲ್ಲದಕ್ಕೂ ನಕ್ಸಲರು. ಮೊನ್ನೆ ಆ ದುರಂಧರ್ ಸಿನಿಮಾ ನೋಡ್ ಬಂದೆ. ದುರಂಧರ್ ಸಿನಿಮಾದಲ್ಲಿ ಅದೇ ಹೇಳ್ತಾರೆ, ಏನು ISI ನಕ್ಸಲ್ಸ್ಗೆ ISI ಇದು ಕೊಡ್ತಿಯಂತೆ, ಏನು ಟ್ರೈನಿಂಗ್. ನಕ್ಸಲ್ಸ್ ಹೆಂಗ್ ಇಟ್ಕೊಂಡ್ರು, ನಕ್ಸಲ್ರ ಚರಿತ್ರೆ ಏನು, ನಕ್ಸಲ್ಸ್ಗೂ ಮತ್ತು ಪಾಕಿಸ್ತಾನಕ್ಕೆ ಏನ್ ಸಂಬಂಧ, ಪಾಕಿಸ್ತಾನದ ISI ನಕ್ಸಲ್ನ ಹೆಂಗ್ ಕಂಟ್ರೋಲ್ ಮಾಡುತ್ತೆ, ಐ ಡೋಂಟ್ ನೋ. ಸಿ ಈ ತರ ಎಲ್ಲದಕ್ಕೂ ನಕ್ಸಲ್, ಎಲ್ಲದಕ್ಕೂ ISI ಏಜೆಂಟ್, ಎಲ್ಲದಕ್ಕೂ ಪಾಕಿಸ್ತಾನ, ಎಲ್ಲದಕ್ಕೂ ದೇಶದ್ರೋಹಿ, ಎಲ್ಲದಕ್ಕೂ ಆಂಟಿ ಇಂಡಿಯನ್. ಸಾಕಾಗೋಗಿದೆ ಕೇಳಿ 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 ಕೇಳಿ.